ಎಂ ಸತೀಶ್ ರೆಡ್ಡಿ. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ, ವಿಜಯ ಬ್ಯಾಂಕ್ ನೌಕರರ ಗೃಹ ನಿರ್ಮಾಣ ಸಂಘ ರಿಜಿಸ್ಟರ್ ಆಗಿರುವಂಥದ್ದು ನನ್ನ ಕ್ಷೇತ್ರದಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ಜನ ಅಲ್ಲಿ ವಾಸ ಇದ್ದಾರೆ. ಅವರೆಲ್ಲ ಕೂಡ ಇದರಲ್ಲಿ ಮೆಂಬರ್ಸ್ ಆಗಿದ್ದಾರೆ. ಅಧ್ಯಕ್ಷರೇ, ಅವರು 2005-6ರಲ್ಲಿ 1,700 ಜನ ಸೈಟ್ ಬೇಕು ಅಂತ ಒಂದು ಅರ್ಜಿಯನ್ನು ಹಾಕೋತಾರೆ. ಆಗ ಅಲ್ಲಿನ ಸಂಘ SPR ಅನ್ನೋ ಒಂದು ಡೆವಲಪರ್ ಒಟ್ಟಿಗೆ ಮಾತಾಡಿ 120 ಎಕರೆ ಜಾಗವನ್ನು ಕೊಂಡ್ಕೋತಾರೆ. ಅಧ್ಯಕ್ಷರೇ, ಅದು 2005-6ರಿಂದ 2015ವರೆಗೂ ಕೂಡ ಜಾಗನೂ ಕೊಡಲ್ಲ. 69 ಕೋಟಿ ಅವ್ರು ಏನು ಹಣ ಕಟ್ಟಿರ್ತಾರೆ ಅವ್ರ ದುಡ್ಡು ವಾಪಸ್ ಕೊಡಲ್ಲ. ಅಧ್ಯಕ್ಷರೇ, ಅದು ಕಮರ್ಷಿಯಲ್ ಕೋರ್ಟ್ಗೆ ಒಂದು ಪಿಟಿಷನ್ ಅನ್ನು ಹಾಕೋತಾರೆ. ಅವರು ಆರ್ಬಿಟ್ರೇಷನ್ಗೆ ಒಂದು ಆರ್ಡರ್ನ ಮಾಡಿ ಆರ್ಬಿಟ್ರೇಷನ್ ಅಲ್ಲಿ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ಆರ್ಬಿಟ್ರೇಷನ್ ಅಲ್ಲಿ ಅಧ್ಯಕ್ಷರೇ ಅವ್ರಿಗೆ 13.5% ಸೇರಿಸಿ 188 ಕೋಟಿ ರೂಪಾಯಿ ವಾಪಸ್ ಕೊಡಬೇಕು ಅನ್ನೋ ಒಂದು ಆರ್ಬಿಟ್ರೇಷನ್ ಅಲ್ಲಿ ತೀರ್ಮಾನ ಆಗುತ್ತೆ. ಅಧ್ಯಕ್ಷರೇ, ಅದಾದ್ಮೇಲೆ ಇನ್ನೊಂದು ಹೊಸ ವಿಜಯ ಬ್ಯಾಂಕ್ ಲೇಔಟ್ ಅಲ್ಲಿ ಹೊಸ ಡೈರೆಕ್ಟರ್ಸ್ ಅವರೆಲ್ಲ ಬರ್ತಾರೆ. ಅವ್ರು ಬಂದಾದ್ಮೇಲೆ ಈ ಒಂದು ಏನು ಕೇಸ್ ಹಾಕಿರ್ತಾರೆ ಆ ಕೇಸ್ನೇ ವಾಪಸ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಧ್ಯಕ್ಷ, ಕೊಲಿಡ್ ಆಗ್ಬಿಟ್ಟು ಎಲ್ಲರೂ ಕೂಡ. ಆಗ ಮತ್ತೊಮ್ಮೆ ಅವರು ಯಾರು ವಿಜಯ ಬ್ಯಾಂಕ್ ಲೇಔಟ್ ಮೆಂಬರ್ಸ್ ಇದ್ದಾರೆ ಅವರೆಲ್ಲರೂ ಮತ್ತೆ ಹೈಕೋರ್ಟ್ಗೆ ಪಿಟಿಷನ್ ಹಾಕ್ತಾರೆ. ಅಧ್ಯಕ್ಷರೇ, ಅದನ್ನ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟ್ರಾರ್ಗೆ ಒಂದು ಹೈಕೋರ್ಟ್ ಡೈರೆಕ್ಷನ್ ಮಾಡುತ್ತೆ. ಯಾಕೆ ಅವರು 188 ಕೋಟಿ ಕಟ್ಟಲಿಲ್ಲ ಮತ್ತೆ ಯಾರ್ಯಾರು ಇದರಲ್ಲಿ ಕೊಲ್ಯೂಡ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಒಂದು ಕೋಆಪರೇಟಿವ್ ರಿಜಿಸ್ಟ್ರಾರ್ಗೆ ಒಂದು ಆರ್ಡರ್ ಮಾಡುತ್ತೆ. ಅಧ್ಯಕ್ಷರೇ, ಕೋಆಪರೇಟಿವ್ ರಿಜಿಸ್ಟ್ರಾರು ಅದನ್ನ ಕಂಪ್ಲೀಟ್ ಆಗಿ ತನಿಖೆ ಮಾಡಿ ಇವತ್ತಿನವರೆಗೂ ಅಂದ್ರೆ 2025ವರೆಗೂ ಕೂಡ 644 ಕೋಟಿ ಹಣ ಕಟ್ಟಬೇಕು. ಯಾಕಂದ್ರೆ ಆ ಜಾಗ ತಕರಾರಲ್ಲಿದೆ, ಅದನ್ನ ಮಾಡಕ್ಕಾಗೋದಿಲ್ಲ ಅನ್ನೋದು. ಮತ್ತೆ ಅವ್ರು ಯಾರು SPR ಅನ್ನೋ ಡೆವಲಪರ್ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಮತ್ತೆ ಅವ್ರ ಹತ್ರ ಹಣ ವಸೂಲಿ ಮಾಡಬೇಕು ಅಂತ 2025ರಲ್ಲಿ ಆರ್ಡರ್ ಮಾಡಿದ್ದಾರೆ. ಅಧ್ಯಕ್ಷರೇ, ಇವತ್ತವರೆಗೂ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಮತ್ತೆ ಕೋರ್ಟ್ ಇಂದ ವಾಪಸ್ ತಗೋಬೇಕು ಅಂತ ಕೇಸ್ನ ಅದೇನೋ ಬೇಲಿನೇ ಇದ್ದು ಒಲಮೆ ಇತ್ತಲ್ಲ, ಆ ರೀತಿ ವಿಜಯ ಬ್ಯಾಂಕ್ ಲೇಔಟ್ ಎಂಪ್ಲಾಯೀಸ್ ಕೆಲವು ಡೈರೆಕ್ಟರ್ಗಳು ಇವರು ಡೆವಲಪರ್ ಜೊತೆ ಸೇರ್ಕೊಂಡು ವಾಪಸ್ ತಗೊಳ್ಳೋ ಪ್ರಯತ್ನನೂ ಆಗ್ತಾ ಇದೆ. ಅದರಿಂದ ಕೋರ್ಟ್ ಏನು ಆರ್ಡರ್ ಮಾಡಿದೆ ಮತ್ತೆ ರಿಜಿಸ್ಟ್ರಾರ್ ಏನು ತೀರ್ಮಾನ ಮಾಡಿ 644 ಕೋಟಿ ಕಟ್ಟಬೇಕು ಅಂತ ಹೇಳಿದ್ದಾರೆ, ಅದು ಒಂದು ತನಿಖೆ ಆಗಬೇಕು ಮತ್ತೆ ಅದನ್ನ ದುಡ್ಡು ವಾಪಸ್ ಕಟ್ಟೋ ರೀತಿ ಆಗ್ಬೇಕಾಗಿದೆ. ಅಧ್ಯಕ್ಷ, ಇಲ್ಲ ಆದ್ರೆ ಎಂಪ್ಲಾಯೀಸ್ ಹಣ ಎಲ್ಲ ಕಂಪ್ಲೀಟ್ ಆಗಿ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಅಧ್ಯಕ್ಷ, ಅದಕ್ಕೆ ಅಶೋಕ್ ಅವ್ರ ಹಿಂದೆ ಉತ್ತರಳ್ಳಿ MLA ಆಗಿದ್ರು, ಅವರ ಸಂದರ್ಭದಲ್ಲಿ ಅದು ಹಣ ಉತ್ತರ ಕೊಡಿ ಕಟ್ಟಿದಂತದ್ದು. ಅದಾದ್ಮೇಲೆ ಈಗ ನನಗೆ ಅವ್ರ ಮನವಿಯನ್ನ ಕೊಟ್ಟಿದ್ದಾರೆ ಮತ್ತೆ ಅವ್ರಿಗೂ ಮನವಿ ಕೊಟ್ಟಿದ್ದಾರೆ. ಅಧ್ಯಕ್ಷ, ಅವರು ಒಂದೆರಡು ಅವರು ಈಗ ನಾನು ಹಳೆ MLA ಅಲ್ಲಿ ವಿಜಯ ಬ್ಯಾಂಕ್ ಕಾಲೋನಿ ತಮ್ಗೆ ಗೊತ್ತಿದೆ, ಮಂಗಳೂರು ಕಡೆಯವರೆಲ್ಲ ಸೇರಿ ಮಾಡಿರೋದು. ಸುಮಾರು 3,000 ಜನ ಪಾಪ ಅವ್ರ ಮನೇಲಿ ಏನೇನಿತ್ತು ಅಡ್ಬಿಟ್ಟು ತಾಲಿ ಇಟ್ಟು ಏನೇನೋ ಮಾಡಿದ್ದಾರೆ. ಪಾಪ ಆ ಕಾಲದಲ್ಲಿ ದುಡ್ಡು ಕಟ್ಟಿದ್ದಾರೆ. ಆ ಕಾಲದಲ್ಲಿ ದುಡ್ಡು ಕಟ್ಟಿ ಇವರಿಗೆ SPR ಅಂತ ತಿಮ್ಮೇಗೌಡ, ಲಿಕ್ಕರ್ ಕಿಂಗ್ ಅವರು ತಿಮ್ಮೇಗೌಡ, ಇವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ. ಇವನೇ ಸೊಸೈಟಿ ಫಸ್ಟ್ ಟೈಮ್ ಮಾಡಿರೋ ಅಂಥದ್ದು. ಇವನು ಲಿಕ್ಕರ್ ತಯಾರು ಮಾಡ್ತಾ ಇದ್ದವರು ಇಲ್ಲಿ ಬಂದ್ಬಿಟ್ಟಿದ್ದಾನೆ ಡೆವಲಪಿಂಗ್ ಇದಕ್ಕೆ. ಅಲ್ಲಿ ಮೋಸ ಮಾಡಿದ್ದಾನೆ, ಇಷ್ಟುವರೆಗೂ ಮೋಸ ಮಾಡ್ಕೊ ಬಂದಿದ್ದಾನೆ. ಕೊನೆಯಲ್ಲಿ ಕೋರ್ಟಲ್ಲಿ ಅವನಿಗೆ ನೀನು 185 ಕೋಟಿ ರೂಗಳು 2013 ಒಳಗಡೆ ಪಾವತಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ 13% ಹಾಕಿದ್ದಾರೆ. ಈಗ ಅದು ನಮ್ಮ ಸತೀಶ್ ರೆಡ್ಡಿ ಹೇಳ್ದಂಗೆ 644 ಕೋಟಿ ಆಗಬೇಕು ಅಂತ. ಈಗೇನಾಗಿದ್ದಾರೆ, ನಮ್ಮ ಸಹಕಾರ ಇಲಾಖೆ ಇದೆಯಲ್ಲ ಅದರ ನಿಬಂಧಕರು ನಿರ್ಬಂಧಕರ ಏನು ಅವನು ಅಡ್ಜಸ್ಟ್ ಔಟ್ ಅವನೇ. ಯಾಕಂದ್ರೆ 600 ಕೋಟಿ ಅವ್ರಿಗೆ ಎಷ್ಟು ಬಂದ್ರು ಸಾಕು, ಇಸ್ಕೊಳೋದು ಫೈಲ್ ಪೆಂಡಿಂಗ್ ಇರೋದು, ಇಸ್ಕೊಳೋದು ಫೈಲ್ ಪೆಂಡಿಂಗ್. ಪಾಪ ಸಾಯ್ತಾ ಇದ್ದಾರೆ ಜನ, ಅಲಿತಾ ಇದ್ದಾರೆ ನಮ್ಮ ಮನೆ ಹತ್ರ ಎಲ್ಲ ಬಂದ್ಬಿಟ್ಟು ಕಣ್ಣೀರು ಆಗ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ ಒಂದು ಸೈಟ್ ಸಿಗಬೇಕು ಬೆಂಗಳೂರಲ್ಲಿ ಅಂದ್ರೆ ಎಷ್ಟು ಕಷ್ಟ ಇದೆ. ಪ್ರಿಯಾಂಕಾ ಅವರೇ, ತಾವು ಉತ್ತರ ಹೇಳ್ತಾ ಇದ್ದೀರಾ. ಇಂಥ ವ್ಯಕ್ತಿ ಇಂಥ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿರೋನು, ಮೋಸ ಮಾಡಿದ್ದಾನೆ. KDBದು ಆಯ್ತಾ ಹೇಳಿದ್ದೀನಿ ನಾನು, KDBದು ತಗೊಂತೀನಿ. ನೀವು ಇದ್ರ ಬಗ್ಗೆ ಅವನ್ನ ಏನಾನ SIT ಮಾಡಿ ಅವನ್ನ ಒಳಕ್ಕೆ ಹಾಕಿಲ್ಲ ಅಂದ್ರೆ ಈ ಕೋಆಪರೇಟಿವ್ ಸೊಸೈಟಿ ನಿಬಂಧಕಿದ್ದಾರೆ ಪೂರ್ತಿ ಅಡ್ಜಸ್ಟ್ಮೆಂಟ್ ಅವನ ಜೊತೆ ಯಾವಾಗ ರೈಸ್ ಆದತ್ತೋ ಅವಾಗ ಒಂದಷ್ಟು ಹಾಕ್ತಾರೆ ಅವನಿಗೆ, ಅವ್ನು ಈಸ್ಕೊಂಬಿಟ್ಟು ಎತ್ತಿ ಬಿಸಾಕ್ತಾನೆ. ಅವನು ಕೋರ್ಟಲ್ಲಿ ಕೇಸ್ ವಾಪಸ್ ತಗೊಳಕ್ ಹೋಗ್ಬಿಟ್ಟಿದ್ದಾರೆ ಸರ್. ಈಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ, ಪೂರ್ತಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಪೂರ್ತಿ ಇವರೆಲ್ಲ ಅಡ್ಜಸ್ಟ್ ಮಾಡಿ ಅವ್ರ ಪಾಳೆ ಏನಾಗ್ತದೆ. ಈಗ 2,000-3,000 ಜನ ಕಟ್ಟಿರೋರ್ ಗತೆ ಏನು? ಅದಕ್ಕೆ ನಾನು ಹೇಳ್ತಾ ಇರೋದು ಇದ್ರ ಬಗ್ಗೆ ಒಂದು SIT ರಚನೆ ಮಾಡಿ. ಯಾಕಂದ್ರೆ ಇಷ್ಟೊಂದು ಫ್ರಾಡ್
ಸಹಕಾರ ಸಂಘ ಜನಗಳದಿದ್ದು. ಜನಗಳಿಗೆ ನಾವು ಜನಗಳ ಪರವಾಗಿರ್ಬೇಕೋ ಡೆವಲಪರ್ ಪರವಾಗಿರ್ಬೇಕೋ ತಾವು ಯೋಚನೆ ಮಾಡಿ. ನಾನು ನಿಮಗೆ ಬಿಡ್ತೀನಿ. ಡೆವಲಪರ್ ಪರವಾಗಿದ್ರೆ ಡೆವಲಪರ್ ಪರವಾಗಿ ಮಾತಾಡಿ, ಇಲ್ಲ ಜನಗಳ ಪರ ಅಂದ್ರೆ ಜನಗಳು ಮಾತಾಡಿ. ಹಣ ವಾಪಸ್ ಕೊಡ್ಲಿ ಅವನು. ಏನ್ ಕೋರ್ಟ್ ಆದೇಶ ಬಂದಿದೆ ಅದ್ರ ಪ್ರಕಾರ ಹಣ ವಾಪಸ್ ಕೊಡ್ಲಿ ಅಷ್ಟೇ. ಅವರು ಕೊಡ್ಲಿಲ್ಲ ಅಂದ್ರೆ ಅವ್ನು ಜೈಲ್ಗೆ ಹೋಗ್ಬೇಕಾಯ್ತು. ಆ ಜೈಲ್ಗೆ ಹೋಗೋದನ್ನು ಅವಾಯ್ಡ್ ಮಾಡಿದ್ದಾರೆ. ಅವ್ನು ಜೈಲ್ಗೆ ಹಾಕಿ ಅಂತ ಕೋರ್ಟಲ್ಲಿ ಹೇಳಿದ್ದಾರೆ, ಅದನ್ನು ಅವಾಯ್ಡ್ ಮಾಡಿದ್ದಾರೆ. ಈಗ ವಸೂಲಿನೂ ಮಾಡ್ತಾ ಇಲ್ಲ. ಇವನೇನ್ ಮಾಡಿದ್ದಾನೆ, ಆ ಸೊಸೈಟಿನೇ ಕೊಂಡ್ಕೊಳಕ್ ಹೋಗಿದ್ದಾನೆ. ಈಗ ಯಾರು ಮೆಂಬರ್ಸ್ ಇದ್ದಾರೋ ಅವರಲ್ಲೇ ಒಂದು ವ್ಯವಹಾರ ಮಾಡ್ಕೊಂಡು ಅಲ್ಲೂ ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾವನು. ಇದಾದ್ರೆ ಎಲ್ಲರೂ ಕೂಡ ಇನ್ನು ಮುಂದೆ ಯಾವುದೇ ಸೊಸೈಟಿಗಳು ಯಾರು ಸೈಟ್ಗಳನ್ನು ನಂಬಿ ಜನ ಸೊಸೈಟಿಗಳನ್ನು ಮಾಡ್ಕೊಂಡು ಮಾಡ್ತಾರೋ ಅವರೆಲ್ಲರಿಗೂ ತಿಲಾಂಜಲಿ ಇರ್ತೈತೆ. ಅದಕ್ಕೆ ನಾನು ಹೇಳೋದು, ಯಾರ ಸೊಸೈಟಿ ಇವರು ನಿಬಂಧಕರು ಇದಾರಲ್ಲ ಅವ್ನು ಫಸ್ಟ್ ಅಲ್ಲಿಂದ ತೆಗೆದು ಬಿಸಾಕಿ. ಇವ್ರು ಸಸ್ಪೆಂಡ್ ಹಿಮ್, ಎನ್ಕ್ವೈರಿ ಮಾಡಿ ಅವ್ರ ಮೇಲೆ SIT ಮಾಡಿ. ಇಷ್ಟನ್ನ ನಾನು ಪ್ರಿಯಾಂಕಾ ಖರ್ಗೆ ಅವರಿಂದ ಬಯಸ್ತೀನಿ. ಸರ್, ಇದು ತುಂಬಾ ಒಂದು ಸೀರಿಯಸ್ ಆಗಿ ಆಗ್ಬೇಕಾಗಿದೆ. ಅಶೋಕ್ ಅಣ್ಣ ಅವರು ದಾಖಲೆಗಳೆಲ್ಲ ಕೊಡ್ತೀನಿ ನಿಮ್ಗೆ. ಇಲ್ಲ ಇದಕ್ಕೆ ಕಂಪ್ಲೀಟ್ ದಾಖಲೆಗಳು ಇದಾವೆ ಸರ್, ನಿಮ್ಗೆ ಕಳಿಸ್ಕೊಡ್ತೀನಿ ನಾನು. ಕೊಡಿ ಹೈಕೋರ್ಟ್ ಆರ್ಡರ್, ಆರ್ಬಿಟ್ರೇಷನ್ ಆಗಿರೋದು, ಮತ್ತೆ ಇವರು ಕೋಆಪರೇಟಿವ್ ರಿಜಿಸ್ಟ್ರಾರ್ ಅವರು ತನಿಖೆ ಮಾಡಿ ಬರ್ದಿರೋದು, ಮತ್ತೆ 2025 ಅವರೇ ಆರ್ಡರ್ ಮಾಡಿ ಇವತ್ತವರೆಗೂ ಆಕ್ಷನ್ ಆಗಿಲ್ಲ ಸರ್. ಇದು ಫೈನ್ ಸರ್, ಒಂದು ನಿಮಿಷ ಸರ್. ಅದಾದ್ಮೇಲೆ ತಾವೇನು ಸಲಹೆ ನೀಡ್ತೀರಾ ಅದ್ರ ಪ್ರಕಾರ ಮಾಡೋಣ ಅಂತ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷ ನಾಯಕರು ಮತ್ತು ಹಿರಿಯರಾದಂಥ ಸತೀಶ್ ಅವರು ಏನು ಇವತ್ತು ಗಮನ ಸೆಳೆದಿದ್ದಾರೆ ಸರ್ಕಾರದ್ದು, ಇದು ನನಗಿಂತ ಚೆನ್ನಾಗಿ ಅವರಿಗೆ ಗೊತ್ತಿದೆ. 2022ರಲ್ಲಿ ಒಂದು ದೂರಿನ ಅರ್ಜಿ ಮೇರೆಗೆ ಪರಿವೀಕ್ಷಣೆ ಮಾಡಿದಾಗ, ಒಂದು ಇನ್ಸ್ಪೆಕ್ಷನ್ ಮಾಡಿದಾಗ ಇದೆಲ್ಲ ಬಯಲಿಗೆ ಬಂದಿದೆ. ಕಳೆದ 2-3 ವರ್ಷದಿಂದ ಇದು ನಡ್ಕೊಂಡು ಬಂದಿದೆ ಅಧ್ಯಕ್ಷರೇ. ಇದರಲ್ಲಿ ರಾಜಿ ಸಂಧಾನನೂ ಕೂಡ ಆಡಳಿತ ಮಂಡಳಿ ಮತ್ತು ಡೆವಲಪರ್ ಮಧ್ಯದಲ್ಲಿ ಕೂಡ 2 ಸರಿಯಾಗಿದೆ, ಆರ್ಬಿಟ್ರೇಷನ್ ಆಗಿದೆ, MOU ಆಗಿದೆ. ಅದ್ರ ತಕ್ಕಂಗೂ ಡೆವಲಪರ್ ನಡ್ಕೊಂಡಿಲ್ಲ. ಆಡಳಿತ ಮಂಡಳಿ ಸದಸ್ಯ ಈಗ ಅವ್ರು ಹೇಳ್ದಂಗೆ ದಿನಾಂಕ 7/4/2025 ನೋಟಿಸ್ ನೀಡಿದ ನಂತರ ಸಂಘವು ಆರ್ಬಿಟ್ರೇಷನ್ ಅವಾರ್ಡ್ನಲ್ಲಿ ಬಾಕಿ ಇರುವ ಮೊತ್ತ ಹಾಗೂ ಅನ್ವಯಿಸುವ ಬಡ್ಡಿ ಮೊತ್ತ 644 ಕೋಟಿ ರೂಪಾಯಿ ಅಭಿವೃದ್ಧಿದಾರರಿದೆ. ಅಂದರೆ ಡೆವಲಪರ್ಸ್ ವಸೂಲಾತಿಗಾಗಿ ವಾಣಿಜ್ಯ ನ್ಯಾಯಾಲಯ ಬೆಂಗಳೂರಿನಲ್ಲಿ ಇಲ್ಲಿ ಒಂದು EP ಇದೆ, ತಮಗೂ ಗೊತ್ತಿದೆ ಸರ್. ಅದು ಈ ಪ್ರಕರಣ ವಾಣಿಜ್ಯ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮತ್ತೆ ಅದು ಡೇಟು 5/6/2026 ಸರ್, ಜೂನ್ 5ಕ್ಕೆ ಬರ್ತಾ ಇದೆ. ಸೊ ಅದರಲ್ಲಿ ಏನು ಬರುತ್ತೆ ಅದು ನೋಡ್ಕೊಂಡು, ಇದು ಸಬ್ಸಿಡೀಸ್ ಇರೋದ್ರಿಂದ ವಿ ವಿಲ್ ಒಂದು ನಿಮಿಷ ಸರ್, ಒಂದು ನಿಮಿಷ ಕೈಂಡ್ಲಿ. ವಿ ವಿಲ್ ಡೆಫಿನೆಟ್ಲಿ ಸಿ ವಾಟ್ ಕ್ಯಾನ್ ಬಿ ಡನ್ ಲೀಗಲಿ ಸರ್. ನಂಬರ್ 1 ಸಾಹೇಬ್ರು ಹೇಳ್ತಾ ಇರೋದು, ಕೆಲವರು ನಮ್ಮವರು ಯಾರು ಶಾಮೀಲಾಗಿದ್ದಾರೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದು ಸೂಕ್ತವಾದಂಥ ಏನು ಆದೇಶ ಹೊರಡಿಸ್ಬೇಕು ಅದಕ್ಕೆ, ಅದನ್ನು ಕೂಡ ನೀವು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀರಿ. ಮತ್ತು ಈಗಾಗಲೇ ಈ ದಾಖಲೆಗಳೆಲ್ಲ ಕೊಟ್ಟಿದ್ದೀರಿ. ಇದನ್ನು ಕೂಡ ಖುದ್ದಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ವಿರೋಧ ಪಕ್ಷದ ನಾಯಕರಿಗೆ ಅವರಿಗೆ ಮಾತಾಡಿಸಿ ಮುಂದಿನ ಏನು ಕ್ರಮ ವಹಿಸಬೇಕು, ನಮ್ಮ ಸರ್ಕಾರದಿಂದ ಏನಾಗಬೇಕು ಅದನ್ನು ನಾವು ಮಾಡ್ತೀವಿ ಅಧ್ಯಕ್ಷರೇ. ಆದರೆ ಇದು ವಾಣಿಜ್ಯ ಕೋರ್ಟ್ನಲ್ಲಿ ಏನು ಮುಂದೆ ಜೂನ್ 5ನೇ ತಾರೀಕು ಬರುತ್ತೆ, ಅದು ನೋಡ್ಕೊಂಡು ನಾವು ಮುಂದಿನ ಕ್ರಮ ನಾವು ವಹಿಸ್ತೀವಿ ಅಧ್ಯಕ್ಷರೇ. ಅವರು SIT ಕೇಳ್ತಾ ಇದ್ದಾರೆ. ಒಂದ್ ನಿಮಿಷ, ಮಾನ್ಯ ವಿರೋಧ ಪಕ್ಷದ ನಾಯಕರು SITನೇ ಆಗ್ಬೇಕು ಅಂತ ಕೇಳ್ತಾ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಖಂಡಿತವಾಗಿ ತರ್ತೀನಿ. ಮತ್ತೆ ವಿರೋಧ ಪಕ್ಷದ ನಾಯಕರು ಮತ್ತೆ ಸತೀಶ್ ರೆಡ್ಡಿ ಅವರಿಗೆ ಕೂಡ ಅವರಿಗೆ ಮಾತನಾಡಿಸ್ತೀನಿ. ನಾನು ಬರೀ ತಿಮ್ಮೇಗೌಡರು ಯಾವುದೋ ಡೆವಲಪರ್ ಆಗಿದ್ರೆ ನಾನು ಕೇಳ್ತಾ ಇರಲ್ಲ. ಇಡೀ ಆ ಇಲಾಖೆ ಅವನ ಕಪಿಮುಷ್ಟಿಗೆ ಹೋಗ್ತಿದೆ. ಯಾಕಂದ್ರೆ 660 ಕೋಟಿ ದೊಡ್ಡ ಅಮೌಂಟ್ ಅಲ್ವಾ. ಎಲ್ಲ ಬಡವರೆಲ್ಲ ಕಟ್ಟಿರೋದು. ಆ ಕಾಲದಲ್ಲೇ ಅವ್ರು 2 ಲಕ್ಷ 1 ಲಕ್ಷ ಕಟ್ಟಿದ್ದಾರೆ. ಅವರು ಅವರ ಕಪಿಮುಷ್ಟಿಯಲ್ಲಿದೆ. ನಾವು ಯಾರ ಪರವಾಗಿ ನಿಲ್ಲಬೇಕು ಅನ್ನೋದನ್ನ ಸರ್ಕಾರ ಯೋಚನೆ ಮಾಡಿ. ಇಲ್ಲ ಅಂದ್ರೆ ಇವರು ಒಂದೊಂದು ದಾರಿ ಹುಡ್ಕೊಂತಾರೆ. ನಮ್ಮ ಇಲಾಖೆಯವರು ಇದಾರ, ದಾರಿ ಹುಡುಕ್ತಾರೆ. ಇವರೇ ಕೋರ್ಟ್ಗೆ ಹೆಂಗೆ ಹೇಳ್ಬೇಕು ಅಂತ ಇವರೇ ಹೇಳ್ಕೊಡ್ತಾರೆ, ಕೋರ್ಟ್ಗೆ ಹೆಂಗ ಹಾಕ್ಸ್ಬೇಕು ಅಂತ ಇಡ್ತಾರೆ, ಯಾರು ಲಾಯರ್ ಇಡಬೇಕು ಅಂತ ಇವರೇ ಹೇಳ್ಕೊಡೋದೆಲ್ಲ, ಇವರೇ ಹೇಳ್ಕೊಡೋದು. ವಿರೋಧ ಪಕ್ಷದ ನಾಯಕರೇ, ನಮ್ಮ ಸರ್ಕಾರ ಯಾವಾಗಲೂ ಶ್ರೀಸಾಮಾನ್ಯನ ಪರವಾಗಿರೋದು, ಯಾವ ಡೆವಲಪರು ಇಲ್ಲ, ಏನಿಲ್ಲ. ಈಗ ನಾವು ಬಂದ ಮೇಲೆ ಕೂಡ ಇದನ್ನ ನಾವು ಮಾಡಿಸ್ತಾ ಇದೀವಿ. ಇದು ಆಗ್ತಾ ಇರೋದು ಇಲ್ಲ, 2022ರಿಂದ ನಡೀತಾ ಇದೆ. ನಾವು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಹುದ್ದೆನಲ್ಲಿ ಇರೋದ್ರಿಂದ ನೀವೇನು ಹೇಳ್ತಾ ಇದ್ದೀರಾ, ಸತೀಶ್ ರೆಡ್ಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸೂಕ್ತವಾದಂಥ ಕ್ರಮ ತಗೊಳ್ಳಕ್ಕೆ ಬಯಸ್ತಾ ಇದ್ದೀವಿ. ಯಾವ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಸಿಬ್ಬಂದಿಗಳಿರ್ಬೋದು ಸರ್ಕಾರದ ದಾರಿಯನ್ನು ತಪ್ಪಿಸೋಕ್ಕೆ ಆಗೋದಿಲ್ಲ. ನಾವು
ಯಾರು ಸೈಟ್ ತಗೊಂಡಿದ್ದಾರೆ, ಯಾರು ಅನ್ಯಾಯ ಒಳಪಟ್ಟಿದ್ದಾರೆ, ಅವ್ರ ಪರವಾಗಿದ್ದೇವೆ, ಅವ್ರಿಗೆ ನ್ಯಾಯ ಕೊಡಿಸೋದು ನಮ್ಮ ಜವಾಬ್ದಾರಿ. ಅದ್ರ ತಕ್ಕಂಗೆ ನಾವು ನಡ್ಕೋತೀವಿ ಅಧ್ಯಕ್ಷರೇ. ನಾವು ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀರಿ. ನೀವು ಸರಿಯಾಗಿ ನಮ್ಗೆ ಉತ್ತರ ಬಂದಿಲ್ಲ ಅಂದ್ರೆ ಒಂದು ವಾರದಲ್ಲಿ ನಾವು ಇದನ್ನ ನಿಲುವಳಿ ಸೂಚನೆನೇ ತರ್ತೀವಿ ಚರ್ಚೆಗೆ. ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರೇ, ತಾವು SIT ಕೇಳಿದ್ರೆ ಐ ಕ್ಯಾನಾಟ್ ಕಮಿಟ್ ಆನ್ ಬಿಹಾಫ್ ಆಫ್ CM. ನಾನು ಹೇಳ್ದಂಗೆ ನೀವೇನ್ ಕೊಟ್ಟಿದ್ದೀರಾ ಇದನ್ನ ಕೊಡೋದು ನನ್ನ ಜವಾಬ್ದಾರಿ ಇದೆ. 100% ನಾನು ಸಲ್ಲಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಮ್ಮ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ. ಈ ಪ್ರಾಬ್ಲಮ್ ಏನಂದ್ರೆ ಈಗ ಏನ್ ಕೇಸ್ ಬರ್ತಾ ಇದೆ, ಇವ್ರು ಕೆಲವರು ಬೇರೆ ಡೈರೆಕ್ಟರ್ಗಳಿದಾರಲ್ಲ ವಿಜಯ ಬ್ಯಾಂಕ್ ಲೇಔಟ್, ಅವರು 2 ಸರಿ ಇತ್ಯರ್ಥ ಆಗಿರೋದು ಕೋರ್ಟ್ ಅಲ್ಲಿ ಇದೆ ಅಲ್ಲ, ಅದನ್ನ ವಾಪಸ್ ತಗೊಂಡು ಮತ್ತೆ ಒನ್ ಟೇಬಲ್ ಅಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಕೇಸ್ ವಾಪಸ್ ತಗೊಬಾರ್ದು ಅಂದ್ರೆ ನಿಮ್ಮ ಇಲಾಖೆ ಕೋಆಪರೇಟಿವ್ ಸೊಸೈಟಿ ತಕ್ಷಣ ಆಕ್ಷನ್ ಆಗ್ಬೇಕಿದು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ಸರಿ ಆಗುತ್ತೆ ಸರ್. 2 ಸರಿ ರಾಜಿ ಮಾಡಿಕೊಂಡು ದುಡ್ಡು ಕಟ್ಟಲಿಲ್ಲ ಅವರು ಏನು ಕೋರ್ಟ್ ಇಂದ ಹೊರಗಡೆ ಬಂದು ಕೇಸ್ ವಾಪಸ್ ತಗೊಳ್ಳೋದು, ಮತ್ತೆ ಹೊಸ ಕೇಸ್ ತರ ಅದು ಶುರುವಾಗೋದು, ಮತ್ತೆ 0 ಇಂದ ಶುರು ಆಗೋದು. ಅವ್ರಿಗೆ ಟೈಮ್ ಸಿಗ್ತಾನೆ ಹೋಗ್ತಾ ಇದೆ. 2005-6 ಅಂದ್ರೆ ಸರ್ 20 ವರ್ಷ ಆಗೋಯ್ತು. ಇನ್ನೊಂದು 20 ವರ್ಷಕ್ಕೆ ಪಾಪ ಅರ್ಜಿ ಹಾಕ್ತವ್ರೆಲ್ಲ ಸತ್ತೋಗ್ಬಿಡ್ತಾರೆ ಸರ್. ಆಮೇಲೆ ಕೊಟ್ಟು ಪ್ರಯೋಜನ ಏನೂ ಇಲ್ಲ. ಅದಕ್ಕೆ 644 ಕೋಟಿ ಅವ್ರು ಏನ್ ದುಡ್ಡು ಕಟ್ಟಬೇಕು, ಫಸ್ಟ್ ಅವ್ರು ಕಟ್ಟಿದ್ರೆ ಬೇರೆ ಎಲ್ಲಿ ಬೇಕೋ ಜಮೀನ್ ಸಿಗುತ್ತೆ ತಗೋತಾರೆ. ಇಲ್ಲ, ಖಂಡಿತವಾಗೂ ಅಧ್ಯಕ್ಷರೇ, ಕೋರ್ಟ್ ಕೇಸ್ ವಾಪಸ್ ತಗೊಳ್ತಾರೆ. ಆ MOU ಆದ್ಮೇಲೆ ಕೂಡ ಅವ್ರು ಕೊಟ್ಟಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಉತ್ತರದಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಇದಕ್ಕೇನಿದೆ, ನಾವು ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುವಂತ ಪ್ರಯತ್ನ. ರಿಜಿಸ್ಟ್ರಾರ್ಗೂ ಒಂದು ಸೂಚನೆ ಹೋಗ್ಬೇಕು ಸರ್, ಯಾವ ಕಾರಣಕ್ಕೂ ಕೇಸ್ನ ವಾಪಸ್ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತರ್ತೀನಿ. ತಮಗೂ ಮಾನ್ಯ ವಿರೋಧ ಪಕ್ಷದವರು ಕೂಡ ಮಾತಾಡಿಸ್ತೀನಿ ಸರ್. ಧನ್ಯವಾದ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.